ನಮಸ್ತೆ ಆದ್ಮೇಲೆ ಕ್ಲಾಸ್ ತಗೊಂಡಾಗಿದ್ಮೇಲೆ ನಮಗೆ ಎಕರೆ ಸಿಕ್ತು ಒಂದು. ಸೊ ತಗೊಂಡು ನಾವು ಇದೇ ಥರ ತೋಟ ಮಾಡೋಣ. ಏನು ರೇಟ್ ಏನು ಬೀಳ್ತು? ನಾವು 1 ಎಕರೆ ತಗೊಂಡಾಗ 33.75 33,70,000. ಹಾಕ್ಸ್ಕೊಂಡಿದ್ದೀರಾ? ಬೇಲಿ ಎಲ್ಲ ಎಲ್ಲ ಸರ್ವೆ ಮಾಡಿಸ್ಕೊಂಡು ಬೇಲಿ ಹಾಕ್ಸಿ ಆಮೇಲೆ ನೀವು ಹೇಳಿದ್ರಲ್ಲ ಅದೇ ರೀತಿ ಎಲ್ಲ ಮಾಡಿಕೊಂಡು ಸೆಟ್ ಮಾಡಿದ್ವಿ. ಬೋರ್ ಮಾತ್ರ ಸ್ವಲ್ಪ ಅಷ್ಟು ಬರಲಿಲ್ಲ. 2.5 ಇಂಚ್ ಬರುತ್ತೆ ಅಂದರು, ಬಟ್ 1.5 ಏನೋ ಬಂದಿದೆ. ಇವ್ರದ್ದು ನೀರು ಏನು ಅಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಇಲ್ಲಿ ನಾವೆಲ್ಲ ಓಪನ್ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಕಡೆಗೂ ಒಂದು 15 ನಿಮಿಷ ಸಾಕು. 15 ಇವಾಗ ಜಾಸ್ತಿ ಕೊಡ್ಬೇಕಲ್ವಾ ಸರ್? ಈಗೇನು ಬೇಡ. ಅಯ್ಯೋ ಈಗ ಇದೇನು ಆಗಲ್ಲ. ಈಗ ಮಾಯ್ಶ್ಚರ್ ಅಲ್ಲಿ ತಂಪಿರುತ್ತೆ. ಈಗ ಯಾವಾಗ ಒಂದ್ಸಲ ಕೊಟ್ಟು ಸಾಕು, ತೊಂದರೆ. ಈಗ ನೀರಿಗೆ ಏನಾಗ್ತದೆ, ಎಷ್ಟು ಗಿಡಗಳು ಬೆಳವಣಿಗೆ ಆಗ್ತದೆ, ಎಷ್ಟು ಗಿಡ ಜಾಸ್ತಿ ಇರ್ತದೆ, ನೀರು ಅಷ್ಟೇ ಕಡಿಮೆ ಸಾಕು. ಹೌದಾ? ಈಗ ನಾವು ಒಂದು ದಿನದಲ್ಲಿ ಇದು 3 ಅವರ್ಸ್ ಬಿಡ್ತಾ ಇದ್ದೀವಿ ಮಧ್ಯ 1 ಅವರ್ ಬ್ರೇಕ್ ಮಾಡಿ ಬಿಡ್ತಾ ಇದ್ದೀವಿ. ನೀವು ನೀರನ್ನ ಎಷ್ಟು ಕಡಿಮೆ ಕೊಡ್ತೀರಾ, ಭೂಮಿಯಲ್ಲಿ ನಾವು ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡ್ಕೊಳ್ದಂಗೆ ಅಂದ್ರೆ ನೀರು ಕಡಿಮೆ ಕೊಟ್ಟಷ್ಟು ಗಿಡ ಚೆನ್ನಾಗಿ ಬರ್ತವೆ. ನೀವು ನೀರು ಜಾಸ್ತಿ ಕೊಟ್ಟಾಗ ಏನಾಗ್ತದೆ, ಅದು ಆರ್ಗಾನಿಕ್ ಕಾರ್ಬನ್ ಶೀತ ಆಗಿ ಭೂಮಿ ಇದಾಗ್ಬಿಡ್ತದೆ. ಒಂದು ದಿನ ನೀರು ಇಲ್ಲದೆ ಇದ್ರೂ ಗಿಡ ನಡೆಯುತ್ತೆ, ಬಟ್ ವಿಪರೀತ ಆದರೆ ಕಷ್ಟ. ಒಂದು ಮನುಷ್ಯನೂ ಅಷ್ಟೇ, ಒಂದಿನ ಅವನು ಊಟ ಮಾಡದೇ ಇದ್ರೆ ಅವನ ಆರೋಗ್ಯದಲ್ಲಿ ಏನು ಬದಲಾವಣೆ ಆಗಲ್ಲ, ಇನ್ನೂ ಇಂಪ್ರೂವ್ ಆಗ್ತದೆ, ಅವನ ಆರೋಗ್ಯ ಸುಧಾರಣೆ ಆಗ್ತದೆ. ಅದೇ ಊಟ ಡಬಲ್ ಆಗ್ಬಿಟ್ರೆ ಅವತ್ತೆಲ್ಲ ಏನು ಅನಿಸ್ತದೆ, ಆಗಲ್ಲ, ಸುಸ್ತು, ಆಮೇಲೆ ಮರುದಿನ ಬೆಳಿಗ್ಗೆ ಇದಾಗಿದೆ. ಹಾಗೆ ಗಿಡಗಳಿಗೂ ಅಷ್ಟೇ, ಗಿಡಗಳಿಗೂ ಬೇಕಾಗಿದ್ದು ಮಿತವಾದ ನೀರೇ ಬೇಕಾಗಿದೆ. ಮಿತವಾದ ನೀರಿದ್ರೆ ನಾವು ಈಗ ನೋಡಿ, ಈಗ ಲಾವಂಚ ನೀರು ಆಫ್ ಮಾಡ್ಬೇಕಂದ್ರೆ ಲಾವಂಚ ಅವರು 1 ಅವರೇ ಸಾಕು. ಚರಂಡಿ ನೋಡಿ, ಈಗ ಚರಂಡಿ ಎಲ್ಲ ಈ ಸೈಡ್ ಎಲ್ಲ ಇದೆಯಲ್ಲ, ಈ ಚರಂಡಿ ಎಲ್ಲ ಇವಾಗೆಲ್ಲ ಇದು ಆರಾಮಾಗಿ ಎಷ್ಟು ಒಳ್ಳೇದು, ಗಿಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಅಲ್ಲಿ ಪಪ್ಪಾಯಿ ಗಿಡ, ಅದು ಇನ್ನೇನು ಹೂವು ಬಂದಿದೆ ಅಮ್ಮ, ಅದು ಹೂವು ಬಂದಿದೆ. ಇನ್ನೇನು ನಿಮ್ಗೆ ನೋಡಿ ಇಲ್ಲೆಲ್ಲ ಹೂವು ಬಂದ್ಬಿಟ್ಟಿದೆ ನೋಡಿ ಇಲ್ಲಿ. ಹೌದು ನೋಡಿ ಆ ಗಿಡ ನೋಡಿ, ಏನು ಹಾಕಿದೀವಪ್ಪ ನೀವೇ ಹೇಳ್ಬೇಕು. ಅದಕ್ಕೆ ಏನು ಹಾಕಿದ್ದೀವಿ ಅಲ್ವಾ? ಕೆಲವರು ಹೇಳ್ತಾರೆ, ಕೃಷಿ ವಿಜ್ಞಾನಿಗಳು ಹೇಳ್ತಾರೆ. ನಾನು ಹೇಳೋದು, ಕೃಷಿ ವಿಜ್ಞಾನಿಗಳು ಪುಸ್ತಕದಲ್ಲಿ ಓದ್ಕೊಂಡು ಬಂದಿರ್ಬೋದು, ಅಥವಾ ಅವ್ರು ಬೇರೆ ಮಾಡಿಸ್ಬೋದು. ಅನುಭವ ಅವ್ರಿಗಿಲ್ಲ. ಈಗ ಅವ್ರಿಗೆ ಈಗ ಏನು ಬೇಡ, ನಮ್ಮನ್ನ ಹೇಳೋದು ಬೇಡ, ನಾವೇನಾದ್ರು ಹೇಳಿದ್ರೆ ನಿಮಗೆ. ಈಗ ನಿಮ್ಮನ್ನೇ ಕೇಳಿದ್ರೆ ಗೊತ್ತಾಗ್ತಿಲ್ಲ, ಏನು ಹಾಕಿದ್ರಿ, ಯೂರಿಯಾ ಹಾಕಿದ್ರಾ, ಸೂಪರ್ ಹಾಕಿದ್ರಾ, ಪೊಟಾಸ್ ಹಾಕಿದ್ರಾ, ಸರ್ ಒಂದೇನು ಗೊತ್ತಾ, ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ. ನಾನು ಬೇಕಾದಷ್ಟು ಯೂಟ್ಯೂಬಲ್ಲಿ ಫುಲ್ ನೋಡಿದೆ, ಎಷ್ಟೊಂದು ವೀಡಿಯೋಸು, ಎಷ್ಟೊಂದು ಜನನ ನೋಡಿದೆ. ಅದೇ ನನಗೆ ಎಲ್ಲದಕ್ಕಿಂತ ಫಸ್ಟು ಅವ್ರದ್ದು ಇಷ್ಟ ಆಗಿದ್ದೆ, ಅವ್ರದ್ದು ಕಾನ್ಸೆಪ್ಟು ಫಸ್ಟ್ ಇಷ್ಟ ಆಗಿದ್ದು. ಆಮೇಲೆ ಎಲ್ಲ ಹೇಳಿದ್ರು, ನಾನು ಎಲ್ಲರ ಮನೇಲೂ ಇದು ಬಾಳೆ ನೋಡ್ಕೊಂಡು ಬಂದೆ. ಬಾಳೆ ನೋಡಿದಾಗ ಅವರು ಅದಕ್ಕೆ ಔಷಧಿ ಹೊಡೆಯೋದೇನು ಎಲ್ಲ ಮಾಡ್ತಾಯಿದ್ರು. ಈಗ ನಮ್ಮ ಜಮೀನಲ್ಲಿ ಸರ್ ಬಂದು ಬಾಳೆ, ತೆಂಗು ಎಲ್ಲ ಹಾಕಿದ್ದಾರೆ. ಆ ಬಾಳೆ ಗಿಡ ನೋಡೋದೇ ಸಾಕು, ಖುಷಿ ಆಗುತ್ತೆ. ಇವತ್ತಂತೂ ಎಷ್ಟು ಸಂತೋಷ ಪಟ್ಟಿದ್ದೀವಿ ಅಂತ ಹೇಳಕ್ಕೆ ಅಸಾಧ್ಯ, ಅಷ್ಟು. ಅದು ತೋಟ ಯಾವಾಗಲೂ ಅಷ್ಟೇ, ನಾವು ಭೂಮಿ ಜೊತೆಲಿ ಇದ್ದಾಗ ಇಷ್ಟನ್ನ ಈಗ ನಾವೀಗ ಇಲ್ಲಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ ನೋಡಿ, ಇಷ್ಟು ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡು ಇಲ್ಲಿ ಇದನ್ನು ಬಿಟ್ಕೋಬೇಕು. ಮುರಿದ್ರೆ ಸಾಕಾಗದ್ರೆ ಸರಿ ಹಿಂಗೆ ಡೌನ್ ಮಾಡಿ ಬಿಟ್ಬಿಡೋದು ಅಷ್ಟೇ. ಹಂಗೆ ಬಿಟ್ಬಿಡೋದು ಸರ್? ಅಲ್ಲೇ ಬಿಟ್ಬಿಡೋದು. ಅಥವಾ ನಿಮ್ಗೆ ಆಡು ಕುರಿ ಇದ್ರೆ ಈಗ ನೋಡಿ ಅಮ್ಮ, ಇದು ಪಲ್ಯ ಮಾಡ್ಕೊಂಡು ಇದು ಉಪಯೋಗಿಸ್ಬೋದು. ಇವಾಗ ಪಲ್ಯ ಮಾಡ್ಬೋದು. ಈಗ ನೆಕ್ಸ್ಟ್ ಇದು ಕಾಯಿ ಆಗುತ್ತೆ, ನಿಮಗೆ ಕಾಯಿ ಆಗುತ್ತೆ. ಇದನ್ನ ಕಿತ್ಕೊಂಡು ಹೋಗ್ಬಿಟ್ಟು ನೀವು ಒಬ್ಬರಿಗೆ ಒಂದು ಇದು ಹಾಕಿ 4 ಜನ ಇದ್ರೆ 4 ಹೂವು ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ರೆ ನಮ್ಮ ಹೊಟ್ಟೆ ಅಷ್ಟು ಬೇಗ ಕ್ಲೀನ್ ಆಗ್ಬಿಡುತ್ತೆ. ಇದು ನೋಡಿ, ಏಕಾದಶಿ ಉಪವಾಸ ಇರ್ತೀವಲ್ವಾ, ಉಪವಾಸ ಇದ್ದು ಮರುದಿನ ಬೆಳಿಗ್ಗೆ ಇದ್ರದ್ದು ಎಲೆದ ಕಷಾಯನೇ ಪಲ್ಯ. ನಾವು ಮಾಡ್ತೀವಿ. ಆಗ ಕರಳಲ್ಲಿ ಅಂಟ್ಕೊಂಡಿರೋಂಥ ಕಲ್ಮಶ ಈಕ್ವಲ್ ಟು ಎನಿಮಾ ಥರ ಅದು ಕಂಪ್ಲೀಟ್ ಎಲ್ಲ ಹೊರಗಡೆ ಬಂದ್ಬಿಡ್ತದೆ. ಮತ್ತೆ ಇದನ್ನ ಪಲ್ಯಕ್ಕೆ ಮಾಡಿ ಅದನ್ನ ಬಳಸ್ಕೋಬಹುದು, ಅದು ತುಂಬಾ ಒಳ್ಳೆಯದು. ಮತ್ತೆ ಈ ಎಲೆನೂ ಅಷ್ಟೇ, ಈ ಎಲೆನೂ ನೀವು ಒಂದಿಷ್ಟು ಎಲೆನ ಕಿತ್ಕೊಂಡು ಒಣಗಿಸಿ ಇಟ್ಕೊಳ್ಬೋದು. ನೋಡಿ ಇದಿಷ್ಟನ್ನ, ಇದನ್ನ ಪಲ್ಯ ಬೇರೆ ಪಲ್ಯ ಮಾಡುವಾಗ ಅದ್ರ ಜೊತೆಗೆ ಇದನ್ನ ಹಾಕ್ಕೊಳ್ಬೋದು. ನಿಮ್ಗೆ ಯಾವಾಗಲೂ ಹಸಿದು ಸಿಕ್ಕೋದಿಲ್ಲ ಸಿಟಿಲಿ ಇರೋರಿಗೆ ಅಂದರೆ ನೀವು ತಗೊಂಡು ಒಣಗಿಸಿ ಇಟ್ಕೊಳ್ಬೋದು. ಒಣಗಿಸಿ ಇಟ್ಕೊಂಡ್ರೆ ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆ ಪೌಡ್ರನ್ನ ನೀವು ಕಷಾಯಕ್ಕೆ ಬಳಸ್ಕೊಳ್ಬೋದು. ಅದು ತುಂಬಾ ಸೊಪ್ಪನೆ ಇದು ಪಲ್ಯ ಥರ ಮಾಡ್ತೀವಿ. ಅದು ಫುಲ್ಲು ಸೊಪ್ಪು ಹಾಕಿದ್ರೆ ನಿಮ್ಗೆ ತಿನ್ನಕ್ಕೆ ಅಷ್ಟು ಸರಿಯಾಗಲ್ಲ. ಬೇರೆ ಸೊಪ್ಪಿನ ಜೊತೆಗೆ 10% ಇಲ್ಲಾಂದ್ರೆ ಹೆಸರು ಬೇಳೆ ಸರ್, ಹೆಸರು ಬೇಳೆ ಜೊತೆ ಹಾಕಿ ಒಂದು 10% ನೀವು ಆ್ಯಡ್ ಮಾಡ್ಕೊಂಡ್ರೆ ಇದು ಆಗಸೆ ಭಾಳ. ಈಗ ನೋಡಿ, ಇಲ್ಲಿ ಈಗ ಅವರು ಏನೋ ಈಗ ಆಡು ಕುರಿಗೆ ಇಂಟ್ರೆಸ್ಟ್ ಇಲ್ಲ ಇದ್ರೆ ನಾವೀಗ ಒಂದು 20 ಕುರಿ ಸಾಕ್ಬೋದು ಇಲ್ಲಿ.
ಅದಕ್ಕೆ ಫುಲ್ ಮೇವು. ಇದೇ ತರ ಕಟ್ ಮಾಡಿ ಈ ಸೊಪ್ಪನೆ ಬಳಸೋದು. ಇದೇ ಸೊಪ್ಪು ಏನಿಲ್ಲ, ಈ ಸೊಪ್ಪನ್ನ ಏನು ಮಾಡೋದು ನೀವು ಕಿತ್ತು ಇಟ್ಬಿಡೋದು ಸಾಯಂಕಾಲ, ಬೆಳಿಗ್ಗೆ ಹೊತ್ನಲ್ಲಿ ಕೊಡೋದು ದನಗಳಿಗೆ. ಮತ್ತೆ ಇದು ಈ ಆಡುಗಳಿಗೆಲ್ಲ ಹಾಕ್ಬೇಕಾದ್ರೆ ದನಗಳಿಗೆ ಹಾಕ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಅಗಸೆ ಸೊಪ್ಪನ್ನ ಕಿತ್ತು ಬಿಡ್ಬೇಕು, ಒಂದಿನ ಮುಂಚೆ ಕಿತ್ತು ಮರುದಿನ ಬೆಳಿಗ್ಗೆ ಇದನ್ನ ನಾವು ಸಾಂಬಾರ್ಗೆ ಬಿಡೋದು, ಇದು ದನಗಳು ಕೊಡ್ಬೇಕು. ಅವಾಗ ಏನಾಗ್ತದೆ ಅವಕ್ಕೆ ಇದಾಗೋದು, ಏನು ಒಗರು ಹಿಡ್ಕೊಳ್ಳೋದು ಗಂಟ್ಲಿಗೆ. ನೀವು ಒಂದು 4 ಎಲೆನ ತಿನ್ಬಿಡಿ, ಗಂಟ್ಲು ಹಿಡ್ಕೊಂಡ್ಬಿಡ್ತದೆ. ನೈಟ್ರೋಜನ್ ಫಿಕ್ಸೇಷನ್ NPK ಅಂತ ನೀವೇನು ಹೊರಗಡೆಯಿಂದ ತಂದು ಮೂಟೆ ಗೊಬ್ಬರ ಕೊಡ್ತೀರಲ್ವಾ ಅದು. ಮತ್ತು ಎರಡನೇದು ಇದೇನಾಗ್ತದೆ, ಬೇರಿನಲ್ಲಿ ವಾತಾವರಣದಲ್ಲಿ ಅಂತ ರೈಜೋಬಿಯಂ ಬ್ಯಾಕ್ಟೀರಿಯಾ ಹೇಳ್ತಾರೆ, ನಮಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ನಲ್ಲಿ ಹೇಳ್ತಾರಲ್ಲ. ವಾತಾವರಣದಲ್ಲಿರೋ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನು ಗಿಡಗಳಿಗೆ ಎಳೆದು ಕಾಂಡದ ಮೂಲಕ ಬೇರಿನಲ್ಲಿ ಸಂಗ್ರಹಿಸಿಟ್ಟು ಪಕ್ಕದ ಗಿಡಕ್ಕೆ ಕೊಡ್ತದೆ ಅಂತ, ಅದೇ ಇದು ಕೊಡೋದು. ಹಾಗೆ ಇದು ಗ್ಲಿಸಿಡಿಯಾದಲ್ಲಿ ಏನಾಗ್ತದೆ, ಈಗ ನಿಮಗೆ NPK ಅಂತ ಇದೆಯಲ್ವಾ, ಈಗ ನೋಡಿ ಇದು ನಿಮಗೆ ಈ ಎಲೆ ಏನಾಗ್ತದೆ ಯೂರಿಯಾವನ್ನು ಕೊಡ್ತದೆ, ಈ ಎಲೆ ಯೂರಿಯಾ. ಮತ್ತು ಈ ಕಾಂಡದಲ್ಲಿ ಇದ್ರದ್ದು ಇದೆಯಲ್ಲ, ಇದು ಸಿಪ್ಪೆ ಇದೆಯಲ್ಲ, ಇದು ರಂಜಕ, ಇದು ಮಧ್ಯದಲ್ಲಿ ಕಾಂಡ ಉಳಿದಿದೆಯಲ್ಲ, ಇದು ಪೊಟಾಸು. ಇವತ್ತೊಂದು ವಿಡಿಯೋ ಕಳಿಸಿದ್ದಾನೆ ನಿಮಗೆ ನಾನು, ಗ್ಲಿಸಿಡಿಯಾ ಗಿಡದ ಬಗ್ಗೆ. ಇದು ಪೊಟಾಸು. ಇದು 3 ನಿಮಗೆ ಇದಕ್ಕೆ ನಮ್ಮ ಹಳ್ಳಿ ಕಡೆ ಹೇಳೋದು ಗೊಬ್ಬರದ ಗಿಡ ಅಂತಲೇ ಹೇಳೋದು. ಹೌದು, ಇದೊಂದೇ ಸಾಕು, ಇನ್ನೇನು ನೀವು ಹೊರಗಡೆಯಿಂದ ಏನು ತಂದು ಹಾಕೋ ಅವಶ್ಯಕತೆ ಇಲ್ಲ. ನಾವೇನು ಹೊರಗಡೆಯಿಂದ ಏನು ತರೋದು ಅವಶ್ಯಕತೆ ಇಲ್ಲ. ಈಗ ಇದರಲ್ಲೇ ಇನ್ನೂ ನೆಕ್ಸ್ಟ್ ಇವಾಗ ನಿಮಗೆ ಮೊನ್ನೆಲ್ಲ ನೀರು ನಿಂತ್ಕೊಳ್ತೈತಲ್ಲ ಆರಂಭದಲ್ಲಿ, ಇನ್ನು 3 ದಿನ ಕಂಟಿನ್ಯೂ ಮಳೆ ಬೀಳಲಿ, ಒಂದು ಡ್ರಾಪ್ ನೀರು ನಿಲ್ಲದ, ಎಲ್ಲ ಹಿಡಿದು ಇಟ್ಕೊಳ್ತದೆ. ಆಮೇಲೆ ನಿಮ್ಮ ಗಿಡಗಳಿಗೆ ಆಮೇಲೆ ನೀರು 1-2 ವರ್ಷ ನೀರೇ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಒಂದು ಗಿಡ ಹಾಳಾಗಲ್ಲ. ಭೂಮಿ ಅಷ್ಟು ನೀರನ್ನು ಸಂಗ್ರಹಿಸಿ ಇಟ್ಕೊಳ್ತದೆ. ಅಂದ್ರೆ ನಾವು ಬೆಳೆಗಳ ಜೊತೆಗೆ ಇವು ಕಂಟಿನ್ಯೂಸ್ ಪ್ರೆಸೆಂಟ್ ಆಗಿರ್ಬೇಕು, ಎನಿ ಟೈಮ್ ಇರಬೇಕು. ಇವಾಗ ನೋಡಿ ಇದೇನು ಮಾಡ್ತೀವಿ ಅಂದರೆ, ಇವಾಗ ಇದು ಇದೆಯಲ್ಲ, ಇದು ಇವಾಗ ಹೈಟ್ ಬಿಟ್ಬಿಡ್ತೀವಿ ಇದನ್ನ. ಇದು ಒಂದು ಈಗ 10 ಅಡಿಗೆ ಒಂದು ದೂರದಲ್ಲಿ ಬಿಡ್ತೀವಿ. ಇದಕ್ಕೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಈಗ ನೆಕ್ಸ್ಟ್ ಜೂನ್ಗೆ ಇದಕ್ಕೆ ಪೆಪ್ಪರ್ ಹಾಕೋಬೋದು, ಮೆಣಸು ವಿಳ್ಳೆದೆಲ್ಲ ಹಬ್ಬಿಸ್ಕೋಬೋದು, ಇದು ಹೋಗ್ತದೆ, ಇದು ನರಳಾಗ್ತದೆ. ಇವೆಲ್ಲ ಇದೇ ಮಟ್ಟಕ್ಕೆ ನಾವು ತಿಂಗಳಿಗೆ 4 ಸರಿ 5 ಸರಿನ ಕಟ್ ಮಾಡ್ಕೊಳ್ಬೋದು. ಮಧ್ಯೆ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ರೆ ಆಯ್ತು. ಏನು ಗ್ಯಾಪು? 10 ಅಡಿ ಬಿಟ್ಕೋಬೇಕು ಅಂತ. ನೆಲಕ್ಕೆ ಹಾಕೊಳ್ಳೋದು, ಇಲ್ಲ ದನಗಳಿಗೆ ಹಾಕೋದು, ಆಡುಗಳಿಗೆ ಹಾಕೋದು. ಇಲ್ಲ ನೆಲಕ್ಕೆ ಹಾಕಿದ್ರೆ ನೆಲದಲ್ಲಿ ನಿಮಗೆ ಯಾವ ಥರ ಬೇರೆ ಕಳೆ ಹುಟ್ಟಲ್ಲ. ಆಮೇಲೆ ಭೂಮಿಗೆ ಬೇಕಾದಂಥ ಬೇರೆ ಗಿಡಗಳಿಗೆ ಬೇಕಾದಂಥ ಗೊಬ್ಬರ ಅಲ್ಲೇ ಪ್ರಿಪ್ರೇಷನ್ ಆಗ್ತದೆ. ಹಾಗೆ ನೋಡಿ ಇಲ್ಲೊಂದು ಹೈಟ್ ಬಿಟ್ಟಿದ್ದೀವಿ, ಇದೊಂದು ಹೈಟ್ ಬಿಟ್ಟಿದ್ದೀವಿ ಇಲ್ಲಿ. ಇದು ಇವಾಗ ಇದೆಲ್ಲ ನಿಮ್ಗೆ ಏನಂದರೆ, ಈಗ ಎಷ್ಟೊಂದು 6 ತಿಂಗಳಾಯ್ತು ಅಮ್ಮ, ಇದು 6 ತಿಂಗಳಾಯ್ತಾ? ಇಲ್ಲ ಸರ್, 3 ತಿಂಗಳಾಯ್ತು, 3-3.5 ತಿಂಗಳಾಯ್ತು. ನೋಡಿ ಗಿಡ ಹೆಂಗಿದೆ ನೋಡಿ, ಎಷ್ಟು ಹೈಟ್ ಹೋಗಿದೆ ನೋಡಿ, 12-15 ಫೀಟು. ಇದು ಅದಕ್ಕೆ ಪೆಪ್ಪರ್ ಇದು ಮಾಡ್ಬೋದು. ಪೆಪ್ಪರ್ ಇದು ಬರೋ, ನೀವು ಇಮ್ಮಿಡಿಯೇಟ್ ಪೆಪ್ಪರ್ ಹಾಕಬೇಕು ಅಂದರೆ ನಿಮ್ಮ ಜಮೀನಲ್ಲಿ ಎಲ್ಲರೂ ಅಗಸೆ ಹಾಕೋಬೇಕು. ಅಡಿಕೆಗೆ ಒಂದು 3 ವರ್ಷ 4 ವರ್ಷ ಕಾಯಬೇಕು, ಬೇರೆ ಗಿಡಕ್ಕೆ ತುಂಬ ದಿನ ಕಾಯಬೇಕು. ಬಟ್ ಅಗಸೆಗೆ ನೀವು 1 ವರ್ಷದಲ್ಲಿ ಈ ಜೂನ್ಗೆ ಹಾಕಿದ್ರೆ ಬರೋ ಜೂನ್ಗೆ, ಈಗ ಬರೋ ಜೂನ್ ನಾವು ಇದಕ್ಕೆ ಪೆಪ್ಪರ್ ಹಾಕ್ತೀವಿ, ಇದಕ್ಕೆ ಬಂದ್ಬಿಡ್ತದೆ ಪೆಪ್ಪರ್. ನೀವು ವಿಳ್ಳೆದೆಲೆ ಹಬ್ಬಿಸ್ಬೋದು, ಬೇರೆ ಎಲ್ಲವನ್ನು ಹಬ್ಬಿಸ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಇವಾಗ ಇದೆ ನೋಡಿ, ಇದೆಲ್ಲ ಹೂವು ನೋಡಿ, ಇದೆಲ್ಲ ಈಗ ಹೂವು ಬಂತು. ನಾನು ಎಲ್ಲ ಹೂವು ನೋಡ್ಕೊಂಡು ಫೋಟೋ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ಅದೆಲ್ಲ ಕಾಯಿ ಆಗುತ್ತೆ, ಕಾಯಿನೂ ಪಲ್ಯ ಮಾಡ್ಬೋದು. ಬೀನ್ಸ್ ಹೆಂಗೆ ಮಾಡ್ತೀವಿ ಹಂಗೆ. ಹೌದಾ? ಅದನ್ನೇ ಒಂದು ಸಮಯ ಬಿಟ್ಬಿಟ್ರೆ ಅದೇ ಬೀಜ ಕಾಳು ಅದರಲ್ಲೇ. ಇದು ಅಗಸೆ ಕಾಳು ಅಂತ ಅದು ಬೇರೆ, ಅದು ಏನೋ ನೀವು ಇಂಗ್ಲೀಷಲ್ಲಿ ಸೀಡ್ಸ್ ಇರುತ್ತೆ ಅದು. ಇದು ಇಲ್ಲಿ ಸೆಂಟ್ರಲ್ಲಿ ಎಲ್ಲಿ ಬರ್ತಪ್ಪ ರೋಡು? ಇಲ್ಲಿ ಇದೆ ರೋಡ್, ಫ್ರಂಟ್ ರೋಡ್ ಎಲ್ಲಿ ಬರುತ್ತೆ ಅದು ಫ್ಲಾಕ್ ಸೀಡ್ಸ್, ಅದು ಬೇರೆ. ನೋಡಿ ಇದು ನೋಡಿ, ಇದು ಅಗಸೆ. ಬನ್ನಿ ಇಲ್ಲಿ ಬದನೆಕಾಯಿ ಬಂದು ನೋಡಿ, ಇಲ್ಲಿ ಬದನೆಕಾಯಿ ಇದು ನೋಡ್ರ. ನಿಮಗೆ ಬೇಕಾಗಿದ್ದ ತರಕಾರಿನ ನೀವೇ ಬೆಳ್ಕೋಬೋದು ಇಲ್ಲೇನೆ. ಇದೇನು ಅದೇನು ಆರೈಕೆ ಸ್ಪೆಷಲ್ ಆರೈಕೆ ಏನು ಮಾಡೋಂಗಿಲ್ಲ. ನೋಡಿ, ಒಂದು ಹುಳ ಬಿದ್ದಿಲ್ಲ, ಒಂದು ಗೊಬ್ಬರ ಇಲ್ಲ, ಒಂದು ಸ್ಪ್ರೇ ಇಲ್ಲ. ಅದೇ ನೀವೇನಾದರೂ ಸ್ಪ್ರೇ ಗೊಬ್ಬರ ಕೊಡೋಕೆ ಹೋದ್ರೆ ಅದು ಇಲ್ಲದ ಕಾಯಿಲೆಗಳು ಬರ್ತಾವೆ. ನ್ಯಾಚುರಲ್ ಆಗಿ ಬಿಟ್ಬಿಡ್ಬೇಕು ನಾವು ಯಾವ್ದನ್ನು. ಆಮೇಲೆ ನೋಡಿ ಇಲ್ಲೆಲ್ಲ ಅಗಸೆ, ಇಲ್ಲಿ ಪಾಡಿಗೆ ಅಗಸೆ ಬಂದಿದೆ. ಈಗ ನುಗ್ಗೆದ ನೋಡಿ, ನೀರು ಜಾಸ್ತಿ ಆಯ್ತಮ್ಮ. ಅದೇ ಆಫ್ ಮಾಡಿದೆ ಸರ್. ಈಗ ಏನು ಬೇಡ ನೋಡಿ, ಒಂದು 3-4 ತಿಂಗಳ ನೋಡಿ ಕಾಡು ಹೆಂಗೆ ಕ್ರಿಯೇಟ್ ಆಗಿದೆ. ಇಲ್ಲ, ಇವತ್ತು ನಮ್ಗೆ ಅದೇ ಫೀಲಿಂಗ್ ಬಂದಿದೆ, ಕಾಡೊಳಗೆ ಬಂದಂಗೆ ನೋಡಿ ಹೆಂಗಿದೆ ನೋಡಿ. ಇವಾಗ ಈಗ ವಾತಾವರಣ ನೋಡಿ ಎಷ್ಟು ಕೂಲ್ ಆಗಿದೆ ನೋಡಿ ವಾತಾವರಣ. ನೋಡಿ ಇದು ಇವಾಗ ನಾವು ಬಿಟ್ಟಿದೀವಲ್ಲ, ನಾವು ಅವರು ಹೇಳ್ದು ತೋರಿಸಿ ಹೋಗಿದ್ದು ಅದು ಕಟ್ ಮಾಡಿ ಅಂತ. ನೋಡಿ ಇದು ಹೈಟ್ ಹೋಗೋ ಗಿಡ, ಇದು ಹೋಗ್ಬೇಕು. ಇದು ಇಲ್ಲಿ ಜಾಸ್ತಿ ಹೈಟ್ ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಕರೆಂಟ್ ವೈರ್ ಇದೆ ನೋಡಿ, ಅದೊಂದು ಲಿಮಿಟಾಗಿ ಕೊಟ್ಕೋಬೇಕು. ಅದೇ ಗೊತ್ತಾಯ್ತಲ್ಲ, ಮಾಡೋಣ. ಕಟ್ ಮಾಡಿಲ್ಲ ಅವ್ರಿಗೆ, ಮಾಡಿಲ್ಲ ಸರ್, ಕಟ್ ಮಾಡಿಲ್ಲ ಇದು. ಆಮೇಲೆ ಇಲ್ಲಿ ಮಧ್ಯದಲ್ಲಿ
ನೋಡಿ ಇಲ್ಲೊಂದು ಇಷ್ಟ ಆಗಲ್ಲ ನಿಮಗೆ ಫ್ರೀ ಆಗಿ ಇಲ್ಲಿ ತುಂಬಾ ಗ್ಯಾಪ್. ಚೆನ್ನಾಗಿದೆ. ಇಲ್ಲಿ ತರಕಾರಿ ಗಿರ್ಕಾರಿ ಏನಾದ್ರು ಈಗ ನಾವು ಎಲ್ಲಿ ಇದೀವಿ, ನಮ್ಮ ಮನೇನು ಕಾಣಲ್ಲ, ರೋಡು ಕಾಣಲ್ಲ, ಏನೂ ಕಾಣಲ್ಲ. ಅಂದ್ರೆ ನಾವು 2-3 ತಿಂಗಳಲ್ಲಿ ಭೂಮಿನ ರೆಡಿ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್. ಎಕ್ಸಾಂಪಲ್ ಜಸ್ಟ್ 3 months ಇದೆ. ಹಾಂ, ಇನ್ನೇನು ಯಾವ ಬೇರೆ ಎಕ್ಸಾಂಪಲ್ ಇಲ್ಲ. ಆಮೇಲೆ ಇನ್ನು ಯಾವುದೋ ತಗೊಂಡ್ಬಂದು ಇಲ್ಲಿ ಫಿಟ್ ಮಾಡ್ಬೋದು. ಅದು ಇದು ಯಾವುದು ದಾಳಿಂಬೆ ಅಲ್ಲ, ನಿಂಬೆ ಅಲ್ಲ, ಹಣ್ಣಿನ ಗಿಡ. ಚೆರಿ ಇರಬೇಕು ಇದೆಲ್ಲ ಅಡಿಕೆ, ಇದೆಲ್ಲ ಅಡಿಕೆ. ನೋಡಿ ಹೀಗೆ ನಿಮಗೆ ಇಲ್ಲಿ ಇಷ್ಟ ಆಗೋ ಜಾಗ ಫ್ರೀ ಇದೆ, ನೀವು ಇಲ್ಲಿ ಏನು ಮಾಡ್ಬೋದು, ತರಕಾರಿಗಳನ್ನೆಲ್ಲ ಇಲ್ಲಿ ಆರಾಮಾಗಿ ಹಾಕ್ಕೊಳ್ಬೋದು. ಅಲ್ಲಿ ಅಗಸೆ ಅಲ್ಲಿ ಆ ಕಡೆ ಹೈಟ್ ಇದೆ, ಈ ಕಡೆ ಹೈಟ್ ಇದೆ. ಮತ್ತು ನಾವು ಏನು ಮಾಡ್ಬೋದು ಅಂದರೆ ನಮ್ಮ ಭೂಮಿನ ಒಂದು 2 ತಿಂಗಳು 3 ತಿಂಗಳು ನಾವು ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಭೂಮಿ ಫಲವತ್ತತೆ ಆದಮೇಲೆ ಆಮೇಲೆ ನಿಮ್ಮ ಗಿಡಗಳಲ್ಲಿ ಏನು ಬೆಳೆ ಬೇಕಾದ್ರೂ ಬೆಳೀತದೆ. ಮತ್ತು ಇಲ್ಲಿ ಬಂದಾಗ ನಿಮ್ಗೊಂದು ಎಷ್ಟು ಟೆಂಪ್ರೇಚರು ಸಮೇತ ಕಡಿಮೆ ಇರ್ತದೆ ವಾತಾವರಣ. 2-3 ತಿಂಗಳಾದ್ಮೇಲೆ ಈ ಗಿಡಗಳು ಹಂಗೆ ಇರ್ತವೆ. ಇಲ್ಲ, ಇದನ್ನೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ 1 ವರ್ಷದವರೆಗೂ ಮುಟ್ಟಲ್ಲ. ಇದು ನೆಕ್ಸ್ಟ್ ಜೂನ್ಗೆ ಬುಡ ಸಮೇತ ಕಟ್ ಮಾಡ್ತೀವಿ. ಅರ್ಧ ಅಡಿ ಬುಡ ಬಿಟ್ಬಿಟ್ಟು ಕಟ್ ಮಾಡ್ತೀವಿ. ಅವಾಗ ಇದೇನಾಗುತ್ತೆ ಅಂದರೆ ನಿಮಗೆ ಇಯರ್ಲಿ 4 ಟೈಮ್ಸ್ ಕಟ್ ಮಾಡ್ಬೋದು ಇದನ್ನ. ಒಂದು ಗಿಡ 10 kg ನಿಮಗೆ ಕಸವನ್ನು ಭೂಮಿ ಕೊಟ್ಟರೆ 1 ವರ್ಷಕ್ಕೆ ಎಷ್ಟು kg ಆಯಿತು? 40 kg ಆಯಿತು. ಈಗ ನಾವು 1 ಎಕರೆಗೆ 2000 ಅಗಸೆ, 2000 ಗ್ಲಿಸಿಡ, 2000 ನುಗ್ಗೆ ಹಾಕ್ತೀವಿ. ಈಗ 40 × 2000 ಎಷ್ಟಾಯಿತು? 80,000 kg ಆಯಿತು. 80,000 kg ಭೂಮಿಗೆ ಕಸ ಬಿದ್ದರೆ ನಿಮ್ಮ ಭೂಮಿಗೆ, ಕಾಡಿಗೆ ನಾವು ಯಾವ ರೀತಿ ನೀರು ಕೊಡೋದಿಲ್ಲ, ಮಳೆ ನೀರಲ್ಲೇ ಬೆಳೀತದಲ್ಲ, ಅದೇ ರೀತಿ ನಮ್ಮ ಭೂಮಿನೂ ಗಿಡಗಳು ರೆಡಿ ಆಗುತ್ತೆ. ಟೋಟಲ್ ನಿಮ್ಮ ಕಾನ್ಸೆಪ್ಟ್ ಅಂದ್ರೆ ಒಂದು ಅಗಸೆ, ಅಕ್ಸೆ, ಒಂದು ಗ್ಲಿಸಿಡಿಯಾ, ಒಂದು ನುಗ್ಗೆ, ಬೆಳೆಗೆ ಜಾಗ, ಬೆಳಿಗ್ಗೆ ಇಲ್ಲಿ ಜಾಗ ಮಾಡ್ಕೊಳ್ಬೋದು. ಮತ್ತೆ ಈ ಗಿಡದಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳಲ್ಲಿ ನೋಡಿ ಇದು. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವೀಗ, ಗಿಲಿಸೀರೆ ಪಕ್ಕ ಸಣ್ಣ ಸಣ್ಣ ಗಿಡಗಳು ಬರ್ತವೆ, ಚಿಕ್ಕ ಚಿಕ್ಕ ಗಿಡಗಳು ಬರ್ತವೆ. ಗಿಡಗಳು ಅಲ್ಲಿ ಏನ್ ಬರ್ತವೆ ಅಂದ್ರೆ ಒಂದು ಎತ್ತರ ಇದ್ರೆ ಒಂದು ಚಿಕ್ಕದು, ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ದೊಡ್ಡದು. ಈ ರೀತಿ ನಾವು ಗಿಡಗಳನ್ನ, ಯಾವ ಗಿಡಗಳನ್ನ ಬೇಕೋ ಆ ಗಿಡಗಳನ್ನ ಇಲ್ಲಿ ಅಡ್ಜಸ್ಟ್ ಮಾಡೋದು. ಇಲ್ಲಿ ಅಡಿಕೆನೂ ಇದೆ. ಈಗ ನೆಕ್ಸ್ಟ್ ಇಲ್ಲಿ ಅಡಿಕೆ ಗಿಡದ ಪಕ್ಕ ಬಂದಾಗಮ್ಮ ಇದು ಸ್ವಲ್ಪ ಕ್ಲೀನ್ ಮಾಡ್ಕೊ, ಇದು ಬೇಡ್ಕೋಬೇಕು, ಬಿಸಿಲು ಬಿಡ್ಬೇಕು ಇದಕ್ಕೆ ಸ್ವಲ್ಪ. ಇಷ್ಟು ಹಿಂಗೆ ಕಟ್ ಮಾಡ್ಬೇಕು. ಇದು ಬಿಸಿಲು ಇವಾಗ ಇದು ಕ್ಲೀನಾಗಿ ಇದಕ್ಕೆ ಅದ್ರ ಪಕ್ಕದಲ್ಲಿ ಇದಕ್ಕೆ ಬಿಸಿಲು ಬೀಳಬೇಕು. ಆಮೇಲೆ ಇದು ಇಲ್ಲಿ ಆಗತ್ತೆ ನೋಡಿ, ಇಲ್ಲಿ ನುಗ್ಗೆ ಬರುತ್ತೆ ನಿಮಗೆ. ಈಗ ನುಗ್ಗೆನು ಕಾಯಿ ಆಗಿರ್ಬೇಕಲ್ಲ ಇದು. ಇಲ್ಲ, ಅಯ್ಯೋ, ನೀವು ಇದೆಲ್ಲ ತುದಿ ಕಟ್ ಮಾಡಕ್ಕೆ ಹೇಳಿದ್ನಲ್ಲಪ್ಪ. ನೋಡಿ ಅಮ್ಮ, ಇದೆಲ್ಲ ನೋಡಿ ಇಲ್ಲಿ ನೋಡಿ, ಇದೆಲ್ಲ ನೋಡಿ. ಈಗ ಇಲ್ಲಿ ಪೂರ್ತಿ ನುಗ್ಗೆ ಇದು ಇಷ್ಟಕ್ಕೆ ಹೌದು ನುಗ್ಗೆ ಒಂದು ಲೈನು ನೋಡಿ, ಇಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ನೀವು ಮನೆಗೆ ತಗೊಂಡೋದ್ರೆ ಸಾಂಬಾರು ನೋಡಿ. ಇದು ಏನಾಗುತ್ತೆ, ಈಗ ಪುನಃ ಇದನ್ನ 4-5 ಕೊಂಚೆ ಹೊಡಿ, ತುದಿ ತುದಿಗೆ ಭಾಗ ಹೊಡ್ಕೊಳ್ಳಿ, ಹಿಂಗೆ ತುದಿ ಹೊಡ್ಕೊಳ್ಳಿ. ಇದು ನೋಡಿ ಇಷ್ಟೇ, ಇಲ್ಲಿ ನೋಡಿ ಹಿಡ್ಕೊಳ್ಳಿ, ನೋಡಿ ಈ ತುದಿ ಹಿಂಗೆ ಹೊಡ್ಕೊಳ್ಳಿ. ಇದನ್ನ ಒಣಗಿಸ್ಕೋಬೋದು. ಮತ್ತೆ ಇದರಲ್ಲಿ ಬೇರೆ ಬೇರೆ ಕೊಂಬೆಗಳು ಹೊಡಿತೀವಿ ನೋಡಿ, ತುಂಬ ಹೈಟ್ ಹೋಗಿದೆ ಇಲ್ಲಿ. ಅದೇ ಇದು ಬಟರ್ ಫ್ರೂಟ್. ಇದು ಯಾವುದು ನೋಡಿ, ಇಲ್ಲಿ ಬಟರ್ ಫ್ರೂಟು, ಅಲ್ಲಿ ಒಂದು ಅಡಿಕೆ. 1 ವರ್ಷ ಏನಾಗಬೇಕಂದ್ರೆ ಇದನ್ನು ಸ್ವಲ್ಪ ನೆರಳಲ್ಲಿ ಸೇಫ್ಟಿಯಾಗಿರಬೇಕು. ಆಮೇಲೆ ನಾವೇನು ಮಾಡ್ತೀವಿ, ಈ ನುಗ್ಗೆನ 5 ಅಡಿ ಕಟ್ ಮಾಡಿಬಿಡ್ತೀವಿ. 5 ಅಡಿ ಕಟ್ ಮಾಡಿ ಅದಕ್ಕೆ ತೊಪ್ಪೆ ಎಣಿಸ್ಬಿಡ್ತೀವಿ. ತೊಪ್ಪೆ ಎಣಿಸ್ತೀವಿ. ಆಗೇನಾಗ್ತದೆ, ಅದು 1 ಕಡ್ಡಿ ಇರೋದು 10 ಕಡ್ಡಿ ಆಗ್ತದೆ. ಇನ್ನೊಂದು ವರ್ಷ 10 ಕಡ್ಡಿ ಕಟ್ ಮಾಡಿದಾಗ ಅದಾದರೆ 20 ಕಡ್ಡಿ ಬ್ರಾಂಚ್ ಹೊಡಿಯುತ್ತೆ. ಆವಾಗ ನಿಮ್ಗೆ ಏನಾಗ್ತದೆ, ನೀವೇ ಕೈಯಲ್ಲಿ ಕಿತ್ಕೊಳ್ಬೋದು. ನುಗ್ಗೆ ಗಿಡ ನಾವು ಮೇಲೆ ಬಿಟ್ಬಿಟ್ರೆ ಮರ ಹತ್ತಿ ಕೇಳೋದು ಕಷ್ಟ. ಅದಕ್ಕೆ ನಾವು ಈ ರೀತಿ ಮೇಯ್ನ್ ನಮ್ಮ ಮೂಲ ಉದ್ದೇಶ ಇಲ್ಲಿ ನುಗ್ಗೆ ಬೆಳಿಬೇಕು ಅಂತಲ್ಲ, ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ ಆಗಬೇಕು ಅನ್ನೋದೇ ಮೂಲ ಉದ್ದೇಶ. ಈಗ ಇದನ್ನು 2.5 ಅಡಿಲಿ ಕಟ್ ಮಾಡಿದರೆ ಈಗ ಅಲ್ಲೇ ಇದು 10 ಬ್ರಾಂಚ್ ಆಗಿರೋದು, ಕೊಂಬೆ ಹೊಡಿಯೋದು. ನಾನು ಹೇಳ್ಬಿಟ್ಟು ಹೋಗಿದ್ದೆ, ನಾನು ಫಾಲೋ ಮಾಡಬೇಕಾಗಿತ್ತು. ಇಲ್ಲಿ ನಮ್ಮ ಕೆಲಸ ನೋಡಿ, ಈ ಥರ ತುದಿನ ಕಟ್ ಮಾಡ್ಕೋಬೇಕು ನೀವು. ಈ ಥರ ಕಟ್ ಮಾಡ್ಕೊಂಡು ನೀವು ಒಣಗಿಸ್ಕೊಂಡ್ರೆ, ಇದನ್ನು ಒಣಗಿಸಿ ಪುಡಿನ ನೀವು 1 ಇಯರ್ವರೆಗೂ ಬಳಸ್ಕೊಬೋದು. ಇದನ್ನು ನೋಡಿ, ಇದು ಪುಡಿನ ಹಾಕ್ಕೊಳ್ಬೋದು. ಆಮೇಲೆ ಬಂದಾಗ ನೀವು ಕಿತ್ಕೊಂಡು ಹೋಗಿ ನೋಡಿ. ಅಲ್ಲ, ಬಂದಾಗೆಲ್ಲ ಕಿತ್ಕೊಂಡು ಇಲ್ವಲ್ಲ, ನನಗೆ ಕಾಣಿಸ್ತಾ ಇದೆಯಲ್ಲ, ಕಿತ್ತಿಲ್ಲ ನೀವು ಬಂದು ತೋಟ ನೋಡಿ ಖುಷಿ ಆಗ್ಬಿಟ್ಟು ಅದು ನೋವು ಆಗ್ತದೆ ಅಂದ್ಬಿಟ್ಟು ರಮಣ ಮಹರ್ಷಿ ಹೇಳ್ದಂಗೆ ಆಗಿದೆ. ಅಯ್ಯೋ, ಕಿತ್ತರೆ ಇಲ್ಲಿ ಗಿಡಕ್ಕೆ ನೋವು ಆಗ್ತದೋ. ಅದು ಬೇಕು, ಬೇಡ ಅಂತಲ್ಲ. ಆದರೆ ನಮ್ಮ ಉಪಯೋಗ ನೋಡಿ, ಇದರಿಂದ ಏನು ಲಾಭ ಅಂದರೆ, ಕಿಡುವಾಗ ಗಿಡಕ್ಕೆ ನೋವು ಆಗ್ತದೆ ನಮ್ಗೆ ಹೇಳ್ತೀವಿ ಗೊತ್ತು. ಬಟ್ ಅಲ್ಲಿ ಇನ್ನೂ 10 ಕೊಂಬೆ ಹೊಡಿತದೆ. ಹೌದು, 10 ರೆಂಬೆ ಹೊಡಿತದೆ. ಅದು ಎಷ್ಟು ಅಡಿ ಕಟ್ ಮಾಡಬೇಕು ಅಂತ? 2 ಅಡಿಗೆ ಕಟ್ ಮಾಡಿಬಿಡಿ, ಪರವಾಗಿಲ್ಲ. 2 ಅಡಿಗೆ ಚಿಕ್ಕದಲ್ಲಿ ಬಂದಾಗ 2 ಅಡಿಗೆ ಕಟ್ ಮಾಡಿಬಿಟ್ರೆ ಅದರಲ್ಲಿ 4 ಬ್ರಾಂಚ್ ಬರ್ತದೆ. ಆ 4ರಲ್ಲಿ ಪುನಃ ಅಲ್ಲಿ ಕಟ್ ಮಾಡಿದ್ರೆ 4 16 ಆಗ್ತದೆ. 16ರಲ್ಲಿ ನಿಮ್ಮ ಕಾಯಿ ಆದರೆ ನಿಮ್ಮ ಕೈಯಲ್ಲೇ ಕಿತ್ಕೊಳ್ಬೋದು, ಮರ ಹತ್ತೋದು ಬೇಡ. ಸರ್, ಇವಾಗ ನಿಮ್ಮ ಹುಡುಗರನ್ನ ಕರ್ಕೊಂಡು ಅದೇ ಈಗ ಮಾಡ್ಬೇಕು ನೋಡಿ. ಏನು ಮುಟ್ಟಿಲ್ಲ ಇಲ್ಲಿ, ಗೊತ್ತಿಲ್ಲ ಅವ್ರಿಗೆ, ಹೇಳಿದ್ವಿ, ಬರ್ತಾ ಇಲ್ಲ ಅವರು. ಇದು ಸ್ವಲ್ಪ ಇಲ್ಲ, ಅವತ್ತು ನಾನು ತುದಿ ಕಟ್ ಮಾಡಿ ಗಿಡ ಬಿಟ್ಟು ಗಿಡ ಕಟ್ ಮಾಡಿ ಅಂತ ಹೇಳಿದ್ದೆ. ನೋಡಿ, ಇಲ್ಲೂ ಅಡಿಕೆ ಇಲ್ಲಿ ನೋಡಿ. ಇವಾಗ ನೋಡಿ, ಒಂದು ದೊಡ್ಡ ಕಾಡೊಳಗೆ ಹೋದಂಗೆ ಆಗ್ತದೆ ಈಗ. ನೋಡಿ, ಇದು ನುಗ್ಗೆನ ಅಷ್ಟೇ, ಇದು ಕಟ್ ಮಾಡಿಲ್ಲ ಇಲ್ಲಿ.
ನುಗ್ಗೆ ಕಟ್ ಮಾಡ್ಬೇಕಾಗಿತ್ತು, ತುಂಬಾ ಹೈಟ್ ಹೋಗ್ಬಿಡ್ತಿದ್ದು. ಇದು ದಾಟಿ ಅಂದ್ರೆ ಇದು ನುಗ್ಗೆಕಾಯಿ ಆಗುತ್ತೆ, ಹಾಂ ಆದರೆ